ಶ್ರೀ ಗುರುಭ್ಯೋ ನಮಃ. ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ 6ನೇ ದಿನ ಆರಾಧನೆ ಮಾಡತಕ್ಕಂತಹ ದುರ್ಗಾಮ್ಮನವರ ರೂಪದ ಹೆಸರು ಕಾತ್ಯಾಯಿನಿ ಅಂತ ಕರೀತಾರೆ. ಆದ್ದರಿಂದ ಈ ಕಾತ್ಯಾಯಿನಿ ರೂಪದ ಚಿಂತನೆಯನ್ನ ತಿಳಿಸಿಕೊಡುವುದಾದರೆ, ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ಮಹಾಸುರ ಭಯಂಕರಿ ಅಂತನ್ನುವಲ್ಲಿ ಎಂಥೆಂತಹ ಅಸುರರಿಗೂ ಕೂಡ ಭಯಂಕರಳಾದವಳು, ಶುಂಭ ನಿಶುಂಭರನ್ನು ಸಂಹಾರ ಮಾಡಿದವಳು, ಚಂಡಮುಂಡರನ್ನು ಸಂಹಾರ ಮಾಡಿದವಳು, ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದವಳು. ಆದ್ದರಿಂದ ಮಹಾಸುರ ಭಯಂಕರಿ ಅಂತ ಆಕೆಯನ್ನು ಕರೀತಾರೆ. ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಅಂತ ಶಾರ್ದೂಲಾಂ ಆ ಸಿಂಹವನ್ನೇ ವಾಹನವನ್ನಾಗಿ ಮಾಡಿಕೊಂಡವಳು. ಮತ್ತೇನು, ಆ ಶುಭಂ ದದ್ಯಾತ್ ನಮಗೆ ಶುಭವನ್ನ ಕರುಣಿಸ್ತಕ್ಕಂತಹವಳಾಗಲಿ ಅಂತ ಹೇಳ್ತಾರೆ. ಈಕೆ ಆರಾಧನೆಯಿಂದ ದುರಿತ ನಾಶವಾಗ್ತಕ್ಕಂಥದ್ದಾಗತ್ತೆ, ಧೈರ್ಯದ ಸಿದ್ಧಿ ಆಗತ್ತೆ ಅಂತನ್ನುವುದನ್ನು ಹೇಳಿದರು. ಅದಕ್ಕೆ ನೋಡಿ, ಒಂದು ಚರಿತ್ರೆಯನ್ನು ನಾವು ಕೇಳ್ತೇವೆ. ಕೃಷ್ಣ ಪರಮಾತ್ಮ ಆತ ಜಗನ್ಮೋಹನ ಸೌಂದರ್ಯದಿಂದ ಕೂಡಿದವ. ರುಕ್ಮಿಣಿ ದೇವಿಯರ ಪಾಣಿಗ್ರಹಣವನ್ನು ಮಾಡಬೇಕು ಅಂತ ಬಯಸ್ತಕ್ಕಂತಹವನಾಗಿ, ರುಕ್ಮಿಣಿ ದೇವಿಯರು ಕೂಡ ವಿಶೇಷವಾದ, ರುಕ್ಮಿಣಿ ಮತ್ತು ಕೃಷ್ಣರು ಅವರು ಎಂದಿದ್ದರೂ ಕೂಡ ಪತಿಪತ್ನಿಯರೇನೆ. ಆದರೂ ಕೂಡ ಈ ಲೋಕದಲ್ಲಿ ಬಂದಾಗ ಶಿಶುಪಾಲ ಮೊದಲಾದವರುಗಳೇನು ಮಾಡಿದರು, ಇಲ್ಲ ಮತ್ತದನ್ನ ರುಕ್ಮಿಣಿ ದೇವಿಯರನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವುದು ಬೇಡ ಅಂತ ಶಿಶುಪಾಲ, ಜರಾಸಂಧ, ರುಗ್ಮಿ ಇವರೆಲ್ಲ ಸಭೆ ಮಾಡಿದರು. ಕೃಷ್ಣ ಏನು ಮಾಡಿದ್ದಾನೆ, ಒಳ್ಳೆ ಯೋಗ್ಯನಾಗಿರತಕ್ಕಂತಹ ದ್ವಿಜವರ ಶ್ರೇಷ್ಠನಾದ ಬ್ರಾಹ್ಮಣನನ್ನ ಕೊಟ್ಟು ಕಳಿಸಿ ಆ ರುಕ್ಮಿಣಿ ಪತ್ರವನ್ನ, ಅಂದ್ರೇನು, ರುಕ್ಮಿಣಿ ದೇವಿಯರು ಪತ್ರವನ್ನ ದ್ವಿಜವರ ಶ್ರೇಷ್ಠನಿಗೆ ಕೊಟ್ಟು ಕಳಿಸ್ತಕ್ಕಂತಹವಳಾಗುತ್ತಾಳೆ. ಕೃಷ್ಣ ಪರಮಾತ್ಮ ಆ ದ್ವಿಜವರ ಶ್ರೇಷ್ಠನನ್ನ ಆಧರಿಸಿ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಮಾಡಿ ಆ ಬ್ರಾಹ್ಮಣನನ್ನು ಕರೆದುಕೊಂಡು ಸೀದಾ ಆ ಕುಂಡಿನಿಪುರಕ್ಕೆ ಬರತಕ್ಕಂಥವನಾಗುತ್ತಾನೆ. ಅಂದ್ರೆ ರುಕ್ಮಿಣಿ ದೇವಿ ಇರತಕ್ಕಂತಹ ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ರುಕ್ಮಿಣಿ ದೇವಿ ಮಾಡಿದ ಒಂದು ಆರಾಧನೆ ಯಾವುದು ಗೊತ್ತೇನು, ಕಾತ್ಯಾಯಿನಿ ಆರಾಧನೆ ಅಂತ ಕರೀತಾರೆ. ದುರ್ಗಾದೇವಿಯ ಆ ರೂಪವನ್ನು ಚಿಂತಿಸ್ತಕ್ಕಂತಹವಳಾದಳು ಆ ಅಮ್ಮನವರು ಅಂತ ತಿಳಿಸಿಕೊಡ್ತಕ್ಕಂತಹವರಾಗುತ್ತಾರೆ. ಈ ಕಾತ್ಯಾಯಿನಿಯ ಆರಾಧನೆಯನ್ನ ಮಾಡತಕ್ಕಂತಹವರಾಗಿ ರುಕ್ಮಿಣಿ ದೇವಿಯರು ಮತ್ತೆ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದ ರುಕ್ಮಿಣಿಯನ್ನು ಕಲ್ಯಾಣ ಮಾಡಿಕೊಂಡ ಅಂತನ್ನುವ ಚರಿತ್ರೆಯನ್ನು ಕೇಳುತ್ತೇವೆ. ಅಷ್ಟೇ ಅಲ್ಲದೇನೆ, ಕೃಷ್ಣ ಚರಿತ್ರೆಯಲ್ಲಿಯೂ ಕೂಡ ಅನೇಕವಾಗಿರತಕ್ಕಂತಹ ಸ್ತ್ರೀಯರು ಕೃಷ್ಣನ ಅನುಗ್ರಹದ ಪ್ರಾಪ್ತಿಗೋಸ್ಕರವಾಗಿ ಕಾತ್ಯಾಯಿನಿ ವ್ರತವನ್ನ ಆಚರಣೆ ಮಾಡತಕ್ಕಂಥವರಾದರು ಅಂತಲೂ ಕೂಡ ನಾವು ಚರಿತ್ರೆಯಲ್ಲಿ ಕೇಳುತ್ತೇವೆ. ಅಂದ್ರೆ ಕೃಷ್ಣಾನುಗ್ರಹ ಆಗಬೇಕು ನಮಗೆ ಅಂತಾದರೂ ಕೂಡ ಈ ಕಾತ್ಯಾಯಿನಿ ದೇವಿಯ ಒಂದು ವಿಶೇಷವಾದ ಅನುಗ್ರಹವಾಗಬೇಕು ಅಂತನ್ನುವುದನ್ನ ತಿಳಿಸಿಕೊಡ್ತಾ ಇದ್ದಾರಾದ್ದರಿಂದ ಕಾತ್ಯಾಯಿನಿ ಶುಭಂ ದದ್ಯಾದ್ ಮಹಾಸುರ ಭಯಂಕರಿ ಅಂತ ಹೇಳತಕ್ಕವರಾದರು. ಇಂತಹ 6ನೆಯ ದಿನ ತುಳಸಿಯ ಬುಡದಲ್ಲಿ ದೇವಿಯನ್ನ ಅರ್ಚನೆ ಮಾಡತಕ್ಕಂಥದ್ದು ವಿಶೇಷ ಕ್ರಮ ಅಂತ. ಅಂದ್ರೆ ಆ ಕನ್ಯಾ ಮುತ್ತೈದೆಯರನ್ನ ಕರೆದು ತುಳಸಿಗೆ ಸಮೀಪದಲ್ಲಿಗೇನೆ ಆಕೆಯ ಆರಾಧನೆಯನ್ನ ಮಾಡಿ, ಅಂದ್ರೆ ಆಕೆಯ ಒಂದು ಸನ್ನಿಧಿಯಲ್ಲಿ ಕಾತ್ಯಾಯಿನಿ ರೂಪವನ್ನು ಚಿಂತಿಸ್ತಕ್ಕಂಥವರಾಗಿ ಧ್ಯಾನ ಶ್ಲೋಕವನ್ನ ಪ್ರಾರ್ಥನೆ ಮಾಡತಕ್ಕಂಥವರಾಗಿ ಆಕೆಗೇನೆ ವಿಶೇಷವಾದ ದಾನ ದಕ್ಷಿಣೆಗಳನ್ನು ಕೊಟ್ಟು ಆಕೆಯ ಪ್ರಸನ್ನತೆಯನ್ನು ಪಡಿತಕ್ಕಂತಹವರು ಆಗಬೇಕು. ಇದರಿಂದ ಏನಾಗುತ್ತದೆ, ಕೃಷ್ಣನ ಅನುಗ್ರಹವಾಗತ್ತೆ ಅಂತನ್ನುವುದು ನಾವು ಭಾಗವತ ಮೊದಲಾದ ಗ್ರಂಥಗಳಲ್ಲಿ ತಿಳಿತಕ್ಕಂತಹವರಾಗತ್ತೇವಾದ್ದರಿಂದ ಆ ಅಮ್ಮನವರ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗ್ತಕ್ಕಂಥದ್ದಾಗಲಿ, ಕಾತ್ಯಾಯಿನಿ ಅನುಗ್ರಹವನ್ನು ಮಾಡಲಿ ಅಂತನ್ನುವುದಾಗಿತ್ತು ಪ್ರಾರ್ಥನೆ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.